மோதி பாரு வீட்டு போய் சேர மாட்டேன். சரக்கு வச்சிருக்கேன், சரக்கு வச்சிருக்கேன், கருத்து கோழி பழகு போட்டு பருத்து வச்சிருக்கேன். கோழி ருசியா இருந்தா கோழி திம்பேன், கறி ருசியா இருந்தா மமரி திம்பேன். ನಮಸ್ತೆ. ಇದು ನಂಚಾರು ಗೋಶಾಲೆ, ಉಡುಪಿ ಜಿಲ್ಲೆ, ಕೊಕ್ಕರ್ಣೆ ಹತ್ತಿರ ಇದೆ. ಇಲ್ಲಿ ಸುಮಾರು 270 ಗೋವುಗಳಿದೆ. ಅನಾಥ ಗೋವುಗಳು, ಕೈಕಾಲು ತುಂಡಾದಂಥವು ಎಲ್ಲ ಇದೆ. ಅವುಗಳನ್ನು ನಮ್ಮ ರಾಜೇಂದ್ರ ಚಕ್ಕಿಯರು ಒಂದು ಟ್ರಸ್ಟ್ ಮಾಡಿ ಆ ಮೂಲಕ ನಂಚಾರು ಗೋಶಾಲಾ ಮಹಾಸಂಘ ಅಂತ ಆ ಟ್ರಸ್ಟ್ ಮೂಲಕ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಸುಮಾರು 3 ವರ್ಷ ಆಯ್ತು ಈಗ. ನಾನು ಗೋ ಸಂಘಟನೆಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೇನೆ. ಅಜಿತ್ ಶೆಟ್ಟಿ ಅಂತ ನನ್ನ ಹೆಸರು. ಈ ಸಂದರ್ಭದಲ್ಲಿ ನಮಗೆ ಉಪ್ಪೂರಿಂದ ಬಹಳ ಸಹಕಾರ ಸಿಕ್ಕಿದೆ, ಬೇರೆ ಬೇರೆ ಸಂಘಟನೆಗಳಿಂದ. ಇವತ್ತು ಯುವ ವಿಚಾರ ವೇದಿಕೆ ಕೊಳಲಗಿರಿ ಉಪ್ಪೂರು ಇವರಿಂದ 1 ಲೋಡು ಫುಲ್ಲು ಒಣಹುಲ್ಲು ಹಾಗೂ ಹಿಂಡಿಯ ವ್ಯವಸ್ಥೆ, ಸುಮಾರು ಒಂದು 7-8 ಗೋಣಿಯಷ್ಟು ಹಿಂಡಿಯ ವ್ಯವಸ್ಥೆಯನ್ನು ಮಾಡಿ ಗೋಶಾಲೆಗೆ ತಲುಪಿಸ್ತಾ ಇದ್ದೀರಾ. ನಿಮ್ಮ ಸಂಘಟನೆಯ ಎಲ್ಲ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ನಮ್ಮ ಗೋಶಾಲೆಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇವೆ. ಮುಂದಿನ ದಿನಗಳಲ್ಲಿ ಕೂಡ ತಾವು ನಮ್ಮ ಸಂಘಟನೆ ನಮ್ಮೊಂದಿಗೆ ಜೊತೆಯಾಗಿ ಇರಿ ಅಂತ ನಿಮ್ಮಗಳೇ ಕೇಳಿಕೊಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಿರಿಯರಾದಂಥ ಯೋಗೀಶ್ ಗಾಣಿಗರು, ಸಂದೀಪ್ ನಾಯಕರು, ದಿನೇಶ್ ಶೆಟ್ಟಿ ಅವರು ಹಾಗೂ ಎಲ್ಲರದ್ದು ಹೆಸರು ಗೊತ್ತಿಲ್ಲ, ಮತ್ತು ತುಂಬ ಜನ ಇದ್ದರೆ ನಿಮ್ಮ ಎಲ್ಲ ಸಹಕಾರ ಸಿಕ್ಕಿದೆ. ಸಂದೀಪ್ ಇವರು ನಮಗೆ ದಿನೇಶ್ ಶೆಟ್ಟರೆ ಮೊದಲು ಫೋನ್ ಮಾಡಿದ್ದು, ಹಾಗೆ ನಾವು ಕೊಡಬೇಕಂತ ಇದ್ದೇವೆ, ಒಂದಿಷ್ಟು ಗೋವಿಗಾಗಿ ಗ್ರಾಸವನ್ನು ಕೊಡಬೇಕಂತಿದ್ದೇವೆ ಅಂತ ಹೇಳಿದರು. ಸಂತೋಷದಿಂದ ನಾವು ಸ್ವೀಕಾರ ಮಾಡಿಕೊಂಡಿದ್ದೇವೆ. ಹಾಗೆ ಆ ಗೋಮಾತೆ ಆಶೀರ್ವಾದ ನಿಮ್ಮ ಸಂಘಟನೆ ಮೇಲೆ ಇರಲಿ, ನಿಮ್ಮ ಎಲ್ಲ ಸಂಘಟನೆ ಪದಾಧಿಕಾರಿಗಳಿಗೂ ಆ ಗೋಮಾತೆ ಆಶೀರ್ವಾದ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ. ಒಬ್ಬರೇ ಇದು ಮಾಡೋ ಕೆಲಸ ಖಂಡಿತ ಅಲ್ಲ. ಮತ್ತು ಅದು ಅಪ್ರೋಚ್ ಆಗೋಲಿಕ್ಕೂ ಇದು ಬೇಕಾಗ್ತದೆ. ಅಪ್ರೋಚ್ ಆಗಲು ನನಗೆ ಇಲ್ಲಿ ಮೇಂಟೆನೆನ್ಸ್ ಬಿಟ್ಟು ಒಂದೇ ಸತಿ ಅಪ್ರೋಚ್ ಆಗಲಿಕ್ಕೂ ಆಗೋದಿಲ್ಲ. ಸೊ ಹಾಗೆ ವಿಜಯ್ ನಮ್ಮ ಮೊದಲಿನ ಸಂಪರ್ಕದಿಂದ ಈಗ ಒಂದೊಂದು ಮಾಡ್ತಾ ಇದ್ದೇವೆ. ಸ್ಟಡಿ ಆಗಬೇಕು.
ಒಂದೇ ಸತಿ ಬೇಕೇನು ಕೊಡ್ಲಿಕ್ಕೆ ಗಂಟೆಗಟ್ಟಲಿಕ್ಕೆ ಆಗೋದು, ನಿಧಾನ ಕಟ್ತಾ ಹೋಗುದು. ಹಾಗೆ ಈಗ ಇದರ ಸಹಕಾರ ಬರ್ತದೆ ಮತ್ತು ಖುಷಿ ಆಗ್ತದೆ. ಅದು 270 ಅಂತ ಹೇಳಿದ್ರೆ ಮೇಂಟೆನೆನ್ಸ್ ತುಂಬ ಕಷ್ಟ ಆಗ್ತದೆ. ದಿವಸಕ್ಕೆ 6 ಚೀಲ है उसका ही वध कर डाला, हे गोविंदा गोपाला, हे गोविंदा गोपाला। इस पापी युग में गौ माता का कोई कोई रखवाला, हे गोविंदा गोपाला, हे गोविंदा गोपाला। अब गली गली में घूम रहे गौ माता के हथियारे, हरिओम 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 हरिओम। अब गली गली में घूम रहे गौ माता के हथियारे, हे कान्हा कान लगा कर सुन लो। ಒಂದು ಮನೆ ಒಳಗೆ ಹೋಗುವಾಗ ನನ್ನ ಹೆಂಡ್ತಿದ್ರು ಅವರೆಲ್ಲ ಕೇಳ್ತಾ ಇದ್ರು ಏನು ಹೇಗೆ ಏನು ಅಂತ. ಅದು ಒಬ್ರು ಹೋದ್ರು, ನೀವು ಎಷ್ಟು ಮಕ್ಕಳು ಅಂತ. ಸಡನ್ಲಿ ಒಳ್ಳೆ ಹೇಳಿದ್ರು, ನೋಡಿ ಇಲ್ಲಿ 8 ಜನ ಇದ್ದಾರೆ ಮತ್ತೆ ಅಲ್ಲಿ ಒಳಗಿದ್ದಾರೆ ಅಂತ. ಗೋವಿಂದ ಗೋಪಾಲ।